ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳಿಗೆ 60 ಮತಗಳ ಚಲಾವಣೆ ಆಗಿದೆ. ಬಿಜೆಪಿಯ ಇಬ್ಬರು ತಲಾ 30 ಮತ ಹಾಕಿರುವಂತ ಶಾಸಕರು ಜೆಡಿಎಸ್ಗೆ 3 ಮತಗಳನ್ನ ವರ್ಗಾಯಿಸಿರುವಂತ ಬಿಜೆಪಿ ಇಲ್ಲೂ ಕೂಡ ಒಗ್ಗಟ್ಟಿನ ಕೊರತೆ ಎದ್ದು ಕಾಣಿಸ್ತಾ ಇದೆ. ಬಿಜೆಪಿಯ ಇಬ್ಬರಿಗೆ ತಲಾ 30 ಮತ ಹಾಕಿರುವಂತ ಶಾಸಕರು 28 ಮತ ಅಷ್ಟೇ ಒಬ್ಬ ಅಭ್ಯರ್ಥಿಗೆ ಬೇಕಾಗಿರೋದು. ಆದ್ರೆ ಇಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಜೆಡಿಎಸ್ಗೆ 3 ಮತಗಳನ್ನ ವರ್ಗಾಯಿಸಿರುವಂತ ಬಿಜೆಪಿ ಚಂದ್ರು ಲಮಾಣಿ, ಸಿದ್ದು ಪಾಟೀಲ್, ವಿಠಲ್ ಹೆಗ್ಡೆ ಮತಗಳು ಜೆಡಿಎಸ್ಗೆ. ಜೆಡಿಎಸ್ ಶಾಸಕರ ಒಗ್ಗಟ್ಟು ಕೊರತೆಯಿಂದ ಬಿಜೆಪಿ ಅಭ್ಯರ್ಥಿಗೆ ಅಧಿಕ ಮತಗಳ ಚಲಾವಣೆ ಆಗಿದೆ. ಇದೀಗ ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಮತಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಇಂಥವ್ರಿಗೆ ವೋಟ್ ಹಾಕಬೇಕು, ಇಂಥ ಅಭ್ಯರ್ಥಿಗೆ ಅಂದ್ರೆ ಒಂದ್ ರೀತಿ ಹಂಚಿಕೆ ಆಗಿರುತ್ತೆ. ಆದ್ರೆ ಇಲ್ಲಿ ಏನು ಎಡವಟ್ಟು ಮಾಡ್ಕೊಂಡಿದ್ದಾರೆ, ಒಬ್ಬ ಅಭ್ಯರ್ಥಿಗೆ 28 ಮತಗಳು ಸಾಕು ಅವ್ರ ಗೆಲುವಿಗೆ. 30 ಮತಗಳು ಬಿದ್ದಿದೆ. ಅದೇ 2 ಮತಗಳು ಜೆಡಿಎಸ್ ಬಿದ್ದಿದ್ರೆ ಅನುಕೂಲ ಆಗ್ತಾ ಇತ್ತು. ಆದ್ರೀಗ ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಮತಗಳ ಕೊರತೆ ಸಾಧ್ಯತೆ ಇದೆ. ಬಿಜೆಪಿ ಅಭ್ಯರ್ಥಿಗೆ 2 ಎಕ್ಸ್ಟ್ರಾ ಮತಗಳನ್ನ ಹಾಕ್ಬಿಟ್ಟಿದ್ದಾರೆ. 28 ಹಾಕಬೇಕಾಗಿತ್ತು. ಆದ್ರೆ ಇಲ್ಲಿ ಮಾಹಿತಿ ಸಮನ್ವಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಇಲ್ಲಿ ಜೆಡಿಎಸ್ ಅಲ್ಲೇ ಆಗ್ಲಿ ಅಥವಾ ಜೆಡಿಎಸ್ ಬಿಜೆಪಿ ಮಧ್ಯೆನೇ ಆಗ್ಲಿ ಒಂದ್ ರೀತಿ ಮಾಹಿತಿಯ ಸಮನ್ವಯತೆ ಅಥವಾ ಕಮ್ಯುನಿಕೇಶನ್ ಇಲ್ದಂಗೆ ಕಾಣಿಸ್ತಾ ಇದೆ. ಕಾರಣ 28 ಮತಗಳು ಬೀಳೋ ಜಾಗದಲ್ಲಿ 30 ಮತಗಳು ಬಿದ್ದಿದೆ. ಮತ್ತೊಂದ್ ಕಡೆ ಜಿಟಿಡಿ ಕೂಡ ಕಾಂಗ್ರೆಸ್ಗೆ ಮತದಾನ ಮಾಡಿರಬಹುದು ಅನ್ನುವಂತ ಆತಂಕ ಇದೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಇಲ್ಲ, ನಿನ್ನೆವರೆಗೂ ಇದ್ದಂತಹ ತಂತ್ರಗಾರಿಕೆ ಒಂದು ರೀತಿ ಇತ್ತು. ಇವತ್ತು ಚುನಾವಣೆ ಮತದಾನ ಆರಂಭ ಆದ ಬಳಿಕ ತಂತ್ರಗಾರಿಕೆ ಬದಲಾವಣೆ ಆದಂತೆ ಕಾಣಿಸ್ತಾ ಇದೆ. ಬಿಜೆಪಿಯವರು ನಿನ್ನೆ ರಾತ್ರಿವರೆಗೂ ಕೂಡ ಹೇಳಿದ್ದೇನಂತ ಹೇಳಿದ್ರೆ, ಪ್ರತಿಯೊಬ್ಬ ಅಭ್ಯರ್ಥಿಗೂ 28 ಮತಗಳನ್ನು ಹಾಕ್ಕೊಳ್ತೀವಿ, ಉಳಿಕೆ ಮತಗಳನ್ನು ನಾವು JDS ಅಭ್ಯರ್ಥಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಬೆಳಗ್ಗೆ JDS ಶಾಸಕರು JDS ಶಾಸಕರಲ್ಲೇ ಒಗ್ಗಟ್ಟಿಲ್ಲ ಅನ್ನುವಂಥ ಒಂದು ಮಾಹಿತಿ ಬಿಜೆಪಿಗೆ ಸಿಕ್ಕ ಬಳಿಕ ಬಿಜೆಪಿಯಲ್ಲಿ ಕೆಲ ಶಾಸಕರು ಗೆಲ್ಲೋದಾದರೆ ನಾವು ಸಪೋರ್ಟ್ ಮಾಡೋಣ ಅನ್ನುವಂಥ ಒಂದು ಮಾಹಿತಿಯನ್ನು ಆರ್ ಅಶೋಕ್ ಅವರ ಬಳಿ ಹಂಚಿಕೊಂಡಿದ್ದು. ಹೀಗಾಗಿ ಹೇಗೋ ಗೆಲ್ಲೋದಿಲ್ಲ, ಹೀಗಾಗಿ ನಮ್ಮ ಅಭ್ಯರ್ಥಿ ಪರವಾಗಿ 1-2 ಮತಗಳನ್ನು ಹೆಚ್ಚಾಗಿ ಹಾಕೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಆರ್ ಅಶೋಕ್ ಹಾಗೂ ವಿಜೇಂದ್ರ ಅವರು ಬಂದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಬಿಜೆಪಿಯ MLC ಕ್ಯಾಂಡಿಡೇಟ್ಗಳಿಗೆ 28ರಿಂದ 30 ಮತಗಳನ್ನು ಹಾಕೋದಕ್ಕೆ ನಿರ್ಧಾರ ಮಾಡಿದ್ರು. ಅಂದರೆ 28 ಆಗಬೇಕು ಅಂದ್ಕೊಂಡಿದ್ರು, ಆದರೆ ಅದನ್ನು 2 ಮತಗಳು ಹೆಚ್ಚುವರಿಯಾಗಿ ಆಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ರು. ಅಂದರೆ ಆಗ 30 60 ಮತಗಳಾಗ್ತವೆ. ಇನ್ನು ಉಳಿಕೆ 3 ಮತಗಳು ಮಾತ್ರ ಬಿಜೆಪಿಯಲ್ಲಿ ಹೆಚ್ಚುವರಿ ಇದ್ದಿದ್ದು, ಆ 3 ಮತಗಳನ್ನು JDS ಅಭ್ಯರ್ಥಿಗೆ ಹಾಕೋದಕ್ಕೆ ನಿರ್ಧಾರ ಮಾಡಿದ್ರು. ಮತ್ತೊಂದು ಕಡೆ JDSನ ಶಾಸಕರಾದಂತಹ ಮಂಜುನಾಥ್ ಮತ್ತು GT ದೇವೇಗೌಡರು ಪ್ರತ್ಯೇಕವಾಗಿ ಬಂದು ಮತದಾನ ಮಾಡಿರುವಂಥದ್ದು ಒಂದು ಕಡೆ ಬಿಜೆಪಿಯಲ್ಲೂ ಕೂಡ ಹಲವು ಚರ್ಚೆಗೆ ಕಾರಣವಾಯಿತು. ಅದಾದ ಬಳಿಕವೇ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗೋದಕ್ಕೂ ಕೂಡ ಕಾರಣ ಆಗಿದ್ದು. ಹೀಗಾಗಿ ಈಗ ಸಿಗ್ತಿರುವಂಥ ಒಂದು ಮಾಹಿತಿಯ ಪ್ರಕಾರ ಬಹುತೇಕ ಕಾಂಗ್ರೆಸ್ನ BK ಹರಿಪ್ರಸಾದ್ ಒಬ್ಬರಿಗೆ ಬಿಟ್ಟರೆ ಇನ್ನೆಲ್ಲರಿಗೂ ಕೂಡ 28 ಮತಗಳನ್ನು ಹಾಕಿದ್ದಾರೆ. BK ಹರಿಪ್ರಸಾದ್ ಅವ್ರಿಗೆ ಮಾತ್ರ 29 ಮತಗಳನ್ನು ಹಾಕಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು ಮೋಹನ್ ಅವ್ರಿಗೆ 28 ಮತ, ಮಳವಳ್ಳಿ ಶಿವಣ್ಣ ಅವ್ರಿಗೆ 28 ಮತ, ಅದೇ ರೀತಿ DK ಶಿವಕುಮಾರ್ ಆಪ್ತ ವಿನಯ್ ಕಾರ್ತಿಕ್ ಕೂಡ 28 ಮತಗಳನ್ನು ಹಾಕಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆ ಇವತ್ತು ಸಂಜೆ 4 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ಇನ್ನೇನು JDS ಅವರು ಕಂಪ್ಲೀಟ್ ಆಗಿರುವಂಥ 18 ಶಾಸಕರು ಬಂದು ಮತದಾನ ಮಾಡಿದ್ದಾರೆ. ಅದಕ್ಕೂ ಮೊದಲು ಬಿಜೆಪಿಯವರು ಬೆಳಗ್ಗೆ ಬಂದು 64 ಶಾಸಕರು ಕೂಡ ಮತದಾನ ಮಾಡಿದ್ರು. ಈಗಷ್ಟೇ ಬಿಜೆಪಿಯಿಂದ ಉಚ್ಚಾಟಿತಗೊಂಡಂತಹ ಯತ್ನಾಳ್ ಅವರು ಕೂಡ ನೇರವಾಗಿ ಬಿಜೆಪಿ ಕಚೇರಿಗೆ ಅಂದರೆ ವಿಧಾನ
ವಿಧಾನಸೌಧದಲ್ಲಿರುವಂತಹ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕಚೇರಿಗೆ ಆಗಮಿಸಿ ಆರ್ ಅಶೋಕ್ ಅವ್ರ ಜೊತೆ ಚರ್ಚೆ ಮಾಡಿ ತದಬಳಿಕ ಮತದಾನಕ್ಕೆ ಹೋದರು. ಹೀಗಾಗಿ ಬಹುತೇಕ ಯತ್ನಾಳ್ ಅವರು ಕೂಡ ಬಿಜೆಪಿಯ ಅಭ್ಯರ್ಥಿಗೆ ಮತದಾನ ಮಾಡುವಂಥ ಒಂದು ಸಾಧ್ಯತೆ ಇದೆ. 4 ಗಂಟೆವರೆಗೂ ಕೂಡ ಮತದಾನ ಇರೋದ್ರಿಂದ ಕಾಂಗ್ರೆಸ್ನ ಇನ್ನು ಉಳಿಕೆ ಮತಗಳು ಅಂದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಪರಮೇಶ್ವರ್ ಸೇರಿದಂತೆ ಇನ್ನೂ ಒಂದಷ್ಟು ಶಾಸಕರು ಬರಬೇಕಾಗಿದೆ. ಅವರು ಬಂದ ಬಳಿಕ 4 ಗಂಟೆ ಒಳಗಡೆ ಮತದಾನ ಕಂಪ್ಲೀಟ್ ಆಗುತ್ತೆ. ಅದಾದ ಬಳಿಕ 5 ಗಂಟೆಗೆ ಮತ ಎಣಿಕೆ ಆರಂಭ ಆಗುತ್ತೆ. ಸದ್ಯದ ಮಾಹಿತಿಯ ಪ್ರಕಾರ ನೋಡ್ತಾ ಇರೋದಾದ್ರೆ ಕಾಂಗ್ರೆಸ್ 5 ಅಭ್ಯರ್ಥಿಗಳು ಗೆಲ್ಲಬಹುದು. ಅದೇ ರೀತಿ ಬಿಜೆಪಿ 2 ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.